ಪಿಯುಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂವು ಪೆನ್ನು ನೀಡಿ ಶುಭ ಕೋರಿದ ಉದ್ಯಮಿ ಶ್ರೀನಿಧಿ ಕುದರ್. ಚಾಮರಾಜನಗರ. ಇಂದಿನಿಂದ ಆರಂಭವಾದ ಪಿಯುಸಿ ಪರೀಕ್ಷೆ ಬರೆಯಲು ನಗರದ ಜೆಎಸ್ಎಸ್ ಮಹಿಳಾ ಕಾಲೇಜಿಗೆ ಬಂದ ವಿದ್ಯಾರ್ಥಿಗಳಿಗೆ ಉದ್ಯಮಿ ಸಮಾಜ ಸೇವಕ ಶ್ರೀನಿಧಿ ಕುದರ್ ಗುಲಾಬಿ ಹೂವು ಪೆನ್ನು ನೀಡಿ ಆಲ್ ದ ಬೆಸ್ಟ್ ಹೇಳಿದರು. ವಿದ್ಯಾರ್ಥಿ ಜೀವನದಲ್ಲಿ ಪಿಯುಸಿ ಪ್ರಮುಖ ಘಟ್ಟವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಧೈರ್ಯದಿಂದ ಚೆನ್ನಾಗಿ ಪರೀಕ್ಷೆ ಬರೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆಯು ಫಲಿತಾಂಶದಲ್ಲಿ ಪ್ರಥಮ ಸ್ಥಾನಕ್ಕೆ ಬರಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆಯ ಗೌರವ ಅಧ್ಯಕ್ಷ ಸುರೇಶ್ ಗೌಡ, ಅಧ್ಯಕ್ಷ ಹೊಸೂರು, ಉಪಾಧ್ಯಕ್ಷೆ ವಸಂತ ಬಂಗೂರು, ಚಾಮರಾಜನಗರ ವಿಶ್ವವಿದ್ಯಾನಿಲಯದ ಸಂಶೋಧನಾ ಸಹ ಪ್ರಾಧ್ಯಾಪಕ ಡಾಕ್ಟರ್ ಎಂ. ಕುಮಾರ್, ಕನ್ನಡ ಉಪನ್ಯಾಸಕ ಗುರುರಾಜ್ ಯರಗನಹಳ್ಳಿ, ಹೊನ್ನೂರು ಕೃಷ್ಣಮೂರ್ತಿ, ಬ್ರೈಟ್ ಶಿವರಾಜ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಶುಭೋದಯ. ಈ ದಿನ 28/2/2028 ದ್ವಿತೀಯ ಪಿಯುಸಿ ಪರೀಕ್ಷೆಯು ಪ್ರಾರಂಭವಾಗಿದ್ದು, ದ್ವಿತೀಯ ಪಿಯುಸಿ ಪರೀಕ್ಷೆಯು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವಾಗಿದ್ದು, ಅವರು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಒಂದು ಪರೀಕ್ಷೆ ಇದಾಗಿದೆ. ನಾವು ಏನು ಒಂದು ವರ್ಷದಿಂದ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ ಓದಿರ್ತಾರೋ ಅದನ್ನು ಈ ದಿನ 3 ಗಂಟೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಬರವಣಿಗೆಯ ಮೂಲಕ ಸಾಬೀತುಪಡಿಸಬೇಕಾಗಿದ್ದು, ಪರೀಕ್ಷೆಯ ಸಮಯ ಅಂದರೆ ಅವರಿಗೆ ಒಂದು ಒತ್ತಡವಿರುತ್ತದೆ. ಈ ಒತ್ತಡವನ್ನು ದೂರ ಮಾಡಲು ಹಾಗೂ ಅವರಿಗೆ ಆತ್ಮಸ್ಥೈರ್ಯ ತುಂಬಲು ಈ ದಿನ ನಾವು ಇಲ್ಲಿ ಇದ್ದೀವಿ. ಜೊತೆಗೆ ಎಲ್ಲ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿ, ಯಶಸ್ಸು ನಿಮ್ಮದಾಗಲಿ, ಪರಿಶ್ರಮವಿದ್ದರೆ ಜಯ ನಿಮ್ಮದು. ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡಿ, ಎಕ್ಸಾಮು ಧೈರ್ಯದಿಂದ ಒಳ್ಳೆಯದಾಗಿ. ಹಲೋ ಸರಿ ರೀ. ಸರ್, ಈಗ ಯಾಕೆ ಕೊಡ್ತೀರಿ ಪೆನ್ ಬುಕ್ ಅವ್ರಿ? ಯಾಕೆ ಕೊಡ್ತಿದ್ದಾರೆ ಅಲ್ಲಿ? ದ್ವಿತೀಯ ಪಿಯುಸಿ ಪರೀಕ್ಷೆ ಇದ್ದು